ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ಒಂದು ವಿಶೇಷಕ್ಕೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಈ ಒಂದು ವಿಶೇಷ ಸಂಚಿಕೆಯನ್ನು ಮಾಡುವುದರ ಉದ್ದೇಶ, ಕರ್ನಾಟಕದಲ್ಲಿ ಕೆಲವೊಬ್ಬರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಕೆಲವೊಬ್ಬರು ನಮ್ಮ ಮೀಡಿಯಾ ಬಂಧುಗಳೇ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಮತ್ತೆ ಈಗ ಸಂಕ್ರಮಣದ ನಂತರ CM ಸಿದ್ದರಾಮಯ್ಯವರ ಬದಲಾವಣೆ ಆಗುತ್ತದೆ, DCM ಶಿವಕುಮಾರ್ ಅವರು ದಿಲ್ಲಿಗೆ ಹೋಗುತ್ತಾರೆ ಅಂತಕ್ಕಂಥ ಸುದ್ದಿಯನ್ನು ಬಲವಾಗಿ ಹರಡುತ್ತಿದ್ದಾರೆ. ಈಗ ಈ ವಿಚಾರದಲ್ಲಿ ಖಡಾಖಂಡಿತವಾಗಿ ಹೇಳಬೇಕಾದರೆ ಕೋಡಿ ಮಠದ ಶ್ರೀಗಳು ಒಂದೇ ಒಂದು ಮಾತು ಮೊನ್ನೆ ಹೇಳಿದ್ದಾರೆ. ಸಂಕ್ರಮಣದ ಹಬ್ಬದಲ್ಲಿ CM ಬದಲಾವಣೆ ಆಗುವುದಿಲ್ಲ ಅಂತ ಬಂದಿದೆ, CM ಬದಲಾವಣೆ ಆಗೋದಿಲ್ಲ. ಇನ್ನೊಂದು ಮಾತು ಹೇಳಿದ್ದಾರೆ, CM ಸಿದ್ದರಾಮಯ್ಯನವರೇ ಮನಸ್ಸು ಮಾಡಿದರೆ ಬಿಡಬೇಕು, ಇಲ್ಲ ಅಂದರೆ ಬದಲಾವಣೆ ಯಾರಪ್ಪನಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಒಂದು ಎಲ್ಲರೂ ತಿಳಿದುಕೊಳ್ಬೇಕಾಗಿರತಕ್ಕಂಥ ಸತ್ಯ ಸಂಗತಿ ಅಂದರೆ, CM ಸಿದ್ದರಾಮಯ್ಯನವರು ಒಬ್ಬ ವ್ಯಕ್ತಿ ಅಲ್ಲ, ನೀವು ತಿಳಿದುಕೊಂಡಂತೆ ಒಬ್ಬ ರಾಜಕಾರಣಿ ಅಷ್ಟೇ ಅಲ್ಲ. CM ಸಿದ್ದರಾಮಯ್ಯ ಅವರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಬಹುದೊಡ್ಡ ಶಕ್ತಿ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ CM ಹುದ್ದೆಯಲ್ಲಿ ಮುಂದುವರಿಬೇಕಾದರೆ ಮಹಾಪುಣ್ಯ ಬೇಕು, ಇಲ್ಲ ಒಂದು ದೈವಿ ಶಕ್ತಿ ಬೇಕು. ಆ ಶಕ್ತಿ ಸಿದ್ದರಾಮಯ್ಯನವರ ಹತ್ತಿರ ಇದೆ ಅಂತಕ್ಕಂಥದ್ದು ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಏನು ಕೇಳ್ಪಟ್ಟಿದ್ದೇನೆಂದರೆ, ಏನಾದರೂ ಒತ್ತಾಯ ಮಾಡಿ ಸಿದ್ದರಾಮಯ್ಯನವರಿಂದ CM ಕುರ್ಚಿಯನ್ನು ಕಸಿದರೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಯುವುದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಬಹು ಜಾಣ ರಾಜಕಾರಣಿಗಳು, ಬುದ್ಧಿವಂತರು, ಜ್ಞಾನವಂತರು ಮಾತಾಡ್ತಾ ಇದ್ದಾರೆ. ಇದು ಯಾರೋ ಹಳ್ಳಿಗಳೇ ಅಂತಿಲ್ಲ. ಆದರೆ CM ಯಾರೇ ಆಗಲಿ, ಏನೇ ಆಗಲಿ, ಯಾರೇ ಮುಂದುವರಿಯಲಿ, DK ಶಿವಕುಮಾರ್ ಅವರೇ ಆಗಲಿ, ಯಾರಿಗೂ ತೊಂದರೆ ಇಲ್ಲ. ಆದರೆ ಸುಮ್ಮನೆ ಸುದ್ದಿ ಹರಡ್ತಾರಲ್ಲ, ಜನರ ತಲೆಯಲ್ಲಿ ಹುಳವನ್ನು ಬಿಟ್ಟು ನೋಡ್ತಾರಲ್ಲ, ಇಂಥದಕ್ಕೆ ಕಡಿವಾಣ ಹಾಕಬೇಕು. CM ಕುರ್ಚಿ ಬದಲಾವಣೆ ಆದರೆ ಸುದ್ದಿ ಮಾಡಿ, ಆಗದೇ ಆಗಬಹುದು, ದಿಲ್ಲಿಗೆ ಹೋಗಬಹುದು, ಮಾತಾಡಬಹುದು. ಕೆಲಸ ಇಲ್ವಾ ನಿಮಗೆ? CM ಬದಲಾವಣೆ ಆದಾಗ ಸುದ್ದಿ ಮಾಡಿ, ಎಲ್ಲ ಬಿಡೋದು. ಎಲ್ಲಾದರೂ ಕಾರ್ಯಕ್ರಮಕ್ಕೆ DCM ಹೋಗಲಿ, CM ಅವರು ಹೋಗಲಿ, ಬದಲಾವಣೆ ಆಗುತ್ತಾ? ಕೆಲಸಗೇಡುಗಳೇ, ಎಂಥ ಕೆಲಸಗೇಡು ಕೆಲಸ ಮಾಡ್ತೀರಪ್ಪ. ಮೀಡಿಯಾ ಅಂತಕ್ಕಂಥದ್ದು, ಇದೇನು ಮಾಧ್ಯಮ ಅಂತಕ್ಕಂಥದ್ದು ಏನು ಜವಾಬ್ದಾರಿ ಇದೆ ಅಂದರೆ, ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಜನರಿಗೆ ಏನು ತೊಂದರೆ ಆಗ್ತದೆ, ಜನರಿಗೆ ಏನು ಅನುಕೂಲ ಆಗ್ತದೆ, ಒಳ್ಳೆಯ ಸುದ್ದಿಗಳನ್ನು ಜನರ ಹಿತಕ್ಕಾಗಿ, ಜನಸೇವೆಗಾಗಿ, ಜನರ ಒಳ್ಳೆಯದಕ್ಕಾಗಿ ನಾವು ದುಡಿಬೇಕೇ ಹೊರತಾಗಿ CM ಕುರ್ಚಿ ಸಲುವಾಗಿ ಸುದ್ದಿ ಮಾಡೋದಕ್ಕೆ, CM ಇಳಿಸೋದಕ್ಕೆ, CM ಏರಿಸೋದಕ್ಕೆ ಇದು ಮಾಡಬಾರ್ದು. ಕೊನೆಯದಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕ ರಾಜ್ಯದ CM ಸಿದ್ದರಾಮಯ್ಯನವರು ಒಬ್ಬ ವ್ಯಕ್ತಿ ಅಲ್ಲವೇ ಅಲ್ಲ, ಇದೊಂದು ಬಹುದೊಡ್ಡ ಶಕ್ತಿ. ಮುಟ್ಟಿದರೆ ಏನಾಗುತ್ತೆ ಅನ್ನುವುದನ್ನು ತಾವು ಮುಟ್ಟಿದ ಮೇಲೆ ಅನುಭವ ಆಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಶೇಷ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.